ನಮಸ್ಕಾರ. ನಾನು ಡಾಕ್ಟರ್ ಎಂ ತಿಪ್ಪೇಸ್ವಾಮಿ, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕೊರಟಗೆರೆ. ಈ ಒಂದು ವಿಡಿಯೋದಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಟರ್ಮ್ಸ್ ಆಫ್ ಟ್ರೇಡ್ ಅಂತಕ್ಕಂಥ ಒಂದು ಕಾನ್ಸೆಪ್ಟಲ್ಲಿ ಗೈನ್ಸ್ ಫ್ರಮ್ ಟ್ರೇಡ್, ವ್ಯಾಪಾರದಿಂದ ಪರ್ಟಿಕ್ಯುಲರ್ಗೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಲಭ್ಯವಾಗ್ತಕ್ಕಂಥ ಪ್ರಯೋಜನಗಳು ಅಥವಾ ಲಾಭಗಳು ಎಂಬ ವಿಷಯದ ಬಗ್ಗೆ ನಾನು ಪ್ರಸ್ತುತ ಚರ್ಚೆ ಮಾಡ್ತಾ ಇದ್ದೀನಿ. ಅಂತಾರಾಷ್ಟ್ರೀಯ ವ್ಯಾಪಾರ ಅಂತಂದರೆ ಜಗತ್ತಿನ ವಿವಿಧ ಸಾರ್ವಭೌಮ ದೇಶಗಳ ನಡುವೆ ನಡೀತಕ್ಕಂಥ ಎಲ್ಲ ರೀತಿಯ ವ್ಯಾಪಾರ ವ್ಯವಹಾರಗಳನ್ನು ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಕರಿತೀವಿ. ಸೊ ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಶ್ರಮ ವಿಭಜನೆ ಮತ್ತು ಉತ್ಪಾದನಾ ವೈಶಿಷ್ಟ್ಯತೆಗೆ ಕಾರಣವಾಗುತ್ತದೆ. ಶ್ರಮ ವಿಭಜನೆ ಮತ್ತು ಉತ್ಪಾದನಾ ವೈಶಿಷ್ಟ್ಯತೆಯಿಂದ ಒಂದು ದೇಶ ಸರಕುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ ಆ ಸರಕುಗಳನ್ನು ಜಾಗತಿಕ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತದೆ. ಈ ಒಂದು ಜಾಗತಿಕ ಮಾರುಕಟ್ಟೆಯಲ್ಲಿ ಆ ಸರಕುಗಳನ್ನು ಮಾರಾಟ ಮಾಡುವುದರಿಂದ ಆ ದೇಶಕ್ಕೆ ಹೆಚ್ಚಿನ ಪ್ರಮಾಣದಷ್ಟು ಅನುಕೂಲತೆಗಳು ಅಥವಾ ಪ್ರಯೋಜನಗಳು ಲಭ್ಯವಾಗ್ತವೆ. ಈ ರೀತಿಯ ಪ್ರಯೋಜನಗಳನ್ನು ನಾವು ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಯೋಜನಗಳು ಎಂದು ಕರೆಯುತ್ತೇವೆ. ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರದ ಲಾಭಗಳು, ವ್ಯಾಪಾರದಿಂದ ಲಭ್ಯವಾಗುವ ಲಾಭಗಳು, ಯಾವುದೇ ಒಂದು ರಾಷ್ಟ್ರಕ್ಕೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಲಾಭಗಳು ದೊರೆಯುತ್ತವೆ. ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಲಭ್ಯವಾಗುವ ಲಾಭಗಳನ್ನು ಈ ರೀತಿ ವಿವರಿಸಬಹುದು. ಗೈನ್ಸ್ ಫ್ರಮ್ ಟ್ರೇಡ್. ದಿ ಗೈನ್ಸ್ ಫ್ರಮ್ ಟ್ರೇಡ್ refers to net benefits or increases in goods that a country obtains by trading with other countries. There are several factors which determine the gains from international trade. ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಲಭ್ಯವಾಗ್ತಕ್ಕಂಥ ಲಾಭಗಳು ಅಥವಾ ಪ್ರಯೋಜನಗಳನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಮೊದಲನೆಯದು ಆದಾಯದ ಮಟ್ಟದಲ್ಲಿ ಹೆಚ್ಚಳವಾಗುತ್ತದೆ. ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರದ ವಿಸ್ತರಣೆಯಿಂದ ವ್ಯಾಪಾರ ಕ್ಷೇತ್ರ ವಿಸ್ತಾರವಾಗಿ ರಾಷ್ಟ್ರೀಯ ಆದಾಯದ ಮಟ್ಟದಲ್ಲಿ ಹೆಚ್ಚಳಗೊಳ್ಳುತ್ತದೆ. ಇದರಿಂದ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಆ ದೇಶದ ಆರ್ಥಿಕ ಬೆಳವಣಿಗೆ ಅಂತಕ್ಕಂಥದ್ದು ಹೆಚ್ಚುತ್ತದೆ. ಶ್ರಮ ವಿಭಜನೆ ಮತ್ತು ಉತ್ಪಾದನೆ ವೈಶಿಷ್ಟ್ಯತೆಯಿಂದ ಒಂದು ದೇಶ ಕೆಲವೊಂದು ಸರಕುಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ ಆ ಸರಕುಗಳನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತದೆ. ಈ ರೀತಿ ಮಾರಾಟ ಮಾಡುವಿಕೆಯಿಂದ ಆ ಒಂದು ದೇಶ ಹೆಚ್ಚಿನ ಪ್ರಮಾಣದಲ್ಲಿ ವಿದೇಶಿ ವಿನಿಮಯವನ್ನು ಗಳಿಸುತ್ತದೆ. ಈ ಒಂದು ವಿದೇಶಿ ವಿನಿಮಯದ ಗಳಿಕೆಯಿಂದ ಆ ಒಂದು ರಾಷ್ಟ್ರದ ರಾಷ್ಟ್ರೀಯ ಆದಾಯದಲ್ಲಿ ಹೆಚ್ಚಳವಾಗುತ್ತದೆ. ರಾಷ್ಟ್ರೀಯ ಆದಾಯದಲ್ಲಿ ಯಾವಾಗ ಹೆಚ್ಚಳವಾಗುತ್ತದೋ ಆಗ ಆ ದೇಶ ಸಾಕಷ್ಟು ಪ್ರಯೋಜನಗಳನ್ನು ಅಥವಾ ಸಾಕಷ್ಟು ಪ್ರಗತಿಯನ್ನು ಸಾಧಿಸೋದಕ್ಕೆ ಸಾಧ್ಯವಾಗುತ್ತದೆ. ವೆನ್ ಎ ಕಂಟ್ರಿ ಗೈನ್ಸ್ ಫ್ರಮ್ ಇಂಟರ್ನ್ಯಾಷನಲ್ ಸ್ಪೆಷಲೈಸೇಷನ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಇನ್ ಟ್ರೇಡ್, ದೇರ್ ಈಸ್ ಇನ್ಕ್ರೀಸಿಂಗ್ ಇನ್ ಇಟ್ಸ್ ನ್ಯಾಷನಲ್ ಇನ್ಕಮ್. ಅಂದರೆ ಶ್ರಮ ವಿಭಜನೆ ಮತ್ತು ಉತ್ಪಾದನಾ ವೈಶಿಷ್ಟ್ಯತೆಯಿಂದ ಒಂದು ದೇಶ ಹೆಚ್ಚಿನ ಪ್ರಮಾಣದಷ್ಟು ಸರಕುಗಳನ್ನು ವಿದೇಶಗಳಿಗೆ ರಫ್ತು ಮಾಡುವಿಕೆಯಿಂದ ವಿದೇಶಿ ವಿನಿಮಯದ ಸಂಗ್ರಹಣೆ ಪ್ರಮಾಣ ಹೆಚ್ಚಾಗುತ್ತೆ. ಆಗ ಆ ಒಂದು ರಾಷ್ಟ್ರಕ್ಕೆ ಈ ಒಂದು ರಾಷ್ಟ್ರೀಯ ಆದಾಯದಲ್ಲಿ ಹೆಚ್ಚಳವಾಗೋದಕ್ಕೆ ಸಾಧ್ಯವಾಗುತ್ತದೆ. ಇದು ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಲಭ್ಯವಾಗ್ತಕ್ಕಂಥ ಲಾಭ ಏನು ರಾಷ್ಟ್ರೀಯ ಆದಾಯದ ಮಟ್ಟದಲ್ಲಿ ಏರಿಕೆಯಾಗುತ್ತದೆ. ಇನ್ನು ಎರಡನೇದು ಉತ್ಪಾದನೆಯಲ್ಲಿ ಹೆಚ್ಚಳ ಉಂಟಾಗುತ್ತದೆ. ಮ್ಯಾಕ್ಸಿಮೈಸೇಷನ್ ಆಫ್ ಪ್ರೊಡಕ್ಷನ್. ದಿ ಗೈನ್ ಫ್ರಮ್ ಟ್ರೇಡ್ ರಿಸಲ್ಟ್ ಫ್ರಮ್ ದಿ ಅಡ್ವಾಂಟೇಜಸ್ ಆಫ್ ಡಿವಿಷನ್ ಆಫ್ ಲೇಬರ್ ಆ್ಯಂಡ್ ಸ್ಪೆಷಲೈಸೇಷನ್ both at national and international levels. This trade maximize of production. ಅಂದರೆ ಉತ್ಪಾದನಾ ವ್ಯವಸ್ಥೆಯಲ್ಲಿನ ಶ್ರಮ ವಿಭಜನೆ ಮತ್ತು ರಾಷ್ಟ್ರದೊಂದಿಗೆ ಸರಕುಗಳನ್ನು ವಿನಿಮಯ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಇದರಿಂದ ಉತ್ಪಾದನೆಯಲ್ಲಿ ಗಮನಾರ್ಹವಾದ ಹೆಚ್ಚಳ ಉಂಟಾಗುತ್ತದೆ. ಅಂದರೆ ಶ್ರಮ ವಿಭಜನೆ ಮತ್ತು ಉತ್ಪಾದನಾ ವೈಶಿಷ್ಟ್ಯತೆಯಿಂದಾಗಿ ಒಂದು ರಾಷ್ಟ್ರ ಆ ರಾಷ್ಟ್ರದಲ್ಲಿ ಲಭ್ಯವಿರತಕ್ಕಂಥ ಎಲ್ಲ ರೀತಿಯ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡು ಗರಿಷ್ಠ ಪ್ರಮಾಣದಲ್ಲಿ ಆ ಸರಕುಗಳನ್ನು ಉತ್ಪಾದನೆ ಮಾಡಿ ಆ ಸರಕು
ಸರಕುಗಳನ್ನು ವಿದೇಶಗಳಿಗೆ ರಫ್ತು ಮಾಡಲು ಸಾಧ್ಯವಾಗುತ್ತದೆ. ಇದರಿಂದ ಸ್ವದೇಶದಲ್ಲಿ ಸರಕು ಮತ್ತು ಸೇವೆಗಳ ಉತ್ಪಾದನೆ ಹೆಚ್ಚಳದ ಜೊತೆಗೆ ಆ ಒಂದು ಸರಕುಗಳನ್ನು ಬೇರೆ ದೇಶಗಳಿಗೆ ರಫ್ತು ಮಾಡಲು ಸಾಧ್ಯವಾಗುತ್ತದೆ. ಒಟ್ಟಾರೆ ಅಂತಾರಾಷ್ಟ್ರೀಯ ವ್ಯಾಪಾರದ ಅಸ್ತಿತ್ವದಿಂದಾಗಿ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಉತ್ಪಾದನೆಯಲ್ಲಿ ಹೆಚ್ಚಳವಾಗುತ್ತದೆ. ಅದು ಕೃಷಿ ಉತ್ಪಾದನೆಯಲ್ಲಿ ಹೆಚ್ಚಳವಾಗುತ್ತದೆ, ಜೊತೆಗೆ ಕೈಗಾರಿಕಾ ಉತ್ಪಾದನೆಯಲ್ಲಿ ಕೂಡ ಹೆಚ್ಚಳ ಉಂಟಾಗುತ್ತದೆ. ಜೊತೆಗೆ ಜನತೆಯ ಯೋಗಕ್ಷೇಮನು ಕೂಡ ವೃದ್ಧಿಯಾಗುತ್ತದೆ. ಇನ್ಕ್ರೀಸಸ್ ಇನ್ ವೆಲ್ಫೇರ್ ಆಸ್ ಎ ರಿಸಲ್ಟ್ ಆಫ್ international division of labor and specialization, the consumption of goods increases, and so does the welfare of the people. ಅಂದರೆ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದ ಹೆಚ್ಚಳದಿಂದಾಗಿ ಒಂದು ರಾಷ್ಟ್ರ ಶ್ರಮ ವಿಭಜನೆಯನ್ನು ಉತ್ಪಾದನೆ ಚಟುವಟಿಕೆಯಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತದೆ. ಜೊತೆಗೆ ಆ ರಾಷ್ಟ್ರದಲ್ಲಿ ಯಾವ ರೀತಿಯ ಸಂಪನ್ಮೂಲಗಳು ಸರಕನ್ನು ಉತ್ಪಾದನೆ ಮಾಡೋದಕ್ಕೆ ಪೂರಕವಾಗಿ ಹೆಚ್ಚು ಪ್ರಮಾಣದಲ್ಲಿ ಲಭ್ಯವಾಗುತ್ತೋ ಆ ಸರಕಿನ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಸಾಧಿಸುತ್ತದೆ. ಸೊ ಈ ಒಂದು ವೈಶಿಷ್ಟ್ಯತೆಯನ್ನು ಸಾಧಿಸೋದ್ರಿಂದ ಆ ಒಂದು ದೇಶ ಆ ಒಂದು ಸರಕನ್ನು ಉತ್ಪಾದನೆಯನ್ನು ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ ಅದನ್ನು ಜಾಗತಿಕ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತದೆ. ಯಾವಾಗ ಜಾಗತಿಕ ಮಾರುಕಟ್ಟೆಯಲ್ಲಿ ಆ ಸರಕನ್ನು ಮಾರಾಟ ಮಾಡುತ್ತದೋ ಆ ದೇಶಕ್ಕೆ ಹೆಚ್ಚಿನ ಪ್ರಮಾಣದಷ್ಟು ಈ ಒಂದು ವಿದೇಶಿ ವಿನಿಮಯ ಲಭ್ಯವಾಗುತ್ತದೆ. ಸೊ ವಿದೇಶಿ ವಿನಿಮಯದ ಲಭ್ಯತೆಯಿಂದಾಗಿ ಆ ದೇಶದಲ್ಲಿರ್ತಕ್ಕಂಥ ಜನರ ಈ ಒಂದು ಆದಾಯದ ಪ್ರಮಾಣದಲ್ಲಿ ಹೆಚ್ಚಳವಾಗುತ್ತದೆ. ಆದಾಯದ ಪ್ರಮಾಣದಲ್ಲಿ ಯಾವಾಗ ಹೆಚ್ಚಳ ಸಂಭವಿಸುತ್ತದೋ ಆಗ ಅವರ ಈ ಒಂದು ಸರಾಸರಿ ಅನುಭೋಗ ಪ್ರವೃತ್ತಿ ಹೆಚ್ಚಾಗುತ್ತೆ. ಸರಾಸರಿ ಅನುಭೋಗ ಪ್ರವೃತ್ತಿ ಹೆಚ್ಚಳದಿಂದ ಅವರ ಜೀವನ ಮಟ್ಟದಲ್ಲಿ ಸುಧಾರಣೆ ಆಗುತ್ತದೆ. ಸೊ ಒಟ್ಟಾರೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಶ್ರಮ ವಿಭಜನೆ, ಉತ್ಪಾದನಾ ವೈಶಿಷ್ಟ್ಯತೆ ಜೊತೆಗೆ ಆ ಒಂದು ದೇಶದಲ್ಲಿ ರಾಷ್ಟ್ರೀಯ ಆದಾಯದ ಹೆಚ್ಚಳದ ಜೊತೆಗೆ ಆ ಒಂದು ದೇಶದಲ್ಲಿರ್ತಕ್ಕಂಥ ಜನರ ಯೋಗಕ್ಷೇಮದಲ್ಲಿ ಕೂಡ ಹೆಚ್ಚಳ ಸಂಭವಿಸುತ್ತದೆ. ಇನ್ನು ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಇನ್ನೊಂದು ಅನುಕೂಲ ಏನಪ್ಪ ಅಂತಾರೆ, ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಉದ್ಯೋಗಾವಕಾಶಗಳ ಸೃಷ್ಟಿಯ ಪ್ರಮಾಣ ಹೆಚ್ಚಾಗುತ್ತದೆ. ಕ್ರಿಯೇಷನ್ ಆಫ್ ಎಂಪ್ಲಾಯ್ಮೆಂಟ್, ದಿ ಗೈನ್ ಫ್ರಮ್ ಫಾರಿನ್ ಟ್ರೇಡ್ ಲೀಡ್ಸ್ ಟು ಮೋರ್ ಎಫಿಷಿಯಂಟ್ ಎಂಪ್ಲಾಯ್ಮೆಂಟ್ ಆಫ್ ಪ್ರೊಡಕ್ಟಿವಿಟಿ ರಿಸೋರ್ಸಸ್ ಆಫ್ ದಿ ವರ್ಲ್ಡ್. ಸಾಪೇಕ್ಷ ವೆಚ್ಚದ ಅನುಕೂಲತೆಗಳಿಂದಾಗಿ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಉದ್ಯೋಗಾವಕಾಶಗಳ ಸೃಷ್ಟಿಯ ಪ್ರಮಾಣ ಹೆಚ್ಚಾಗುತ್ತದೆ. ಒಂದು ದೇಶದಲ್ಲಿ ಲಭ್ಯವಿರತಕ್ಕಂಥ ಸಂಪನ್ಮೂಲಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ಪೋಲಾಗದ ರೀತಿಯಲ್ಲಿ ಉತ್ಪಾದನಾ ಚಟುವಟಿಕೆಗಳಿಗೆ ತೊಡಗಿಸ್ಕೊಳ್ಳೋದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ಅಥವಾ ವಾತಾವರಣವನ್ನು ನಿರ್ಮಿಸಿಕೊಡುತ್ತದೆ ಯಾವುದು ಅಂತಾರಾಷ್ಟ್ರೀಯ ವ್ಯಾಪಾರ. ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಒಂದು ದೇಶ ತನ್ನಲ್ಲಿ ಲಭ್ಯವಿರ್ತಕ್ಕಂಥ ಸಂಪನ್ಮೂಲಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಬಳಕೆ ಮಾಡಿಕೊಂಡು ಸರಕುಗಳನ್ನು ಉತ್ಪಾದನೆ ಮಾಡಿ ವಿದೇಶಗಳಿಗೆ ರಫ್ತು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ತನ್ನ ದೇಶದಲ್ಲಿ ಲಭ್ಯವಿಲ್ಲದೆ ಇರತಕ್ಕಂಥ ಈ ಒಂದು ಸಂಪನ್ಮೂಲಗಳನ್ನು ಆ ದೇಶ ಏನು ಮಾಡುತ್ತೆ, ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುತ್ತೆ. ಸೊ ಒಟ್ಟಾರೆ ಇಂಟರ್ನ್ಯಾಷನಲ್ ಟ್ರೇಡಿಂದ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಉತ್ಪಾದನಾ ಚಟುವಟಿಕೆಗಳು ಹೆಚ್ಚಾಗ್ತವೆ. ಉತ್ಪಾದನಾ ಚಟುವಟಿಕೆಗಳ ಹೆಚ್ಚಳದಿಂದ ಈ ಒಂದು ಉದ್ಯೋಗಾವಕಾಶಗಳ ಪ್ರಮಾಣದಲ್ಲಿ ಏನಾಗುತ್ತೆ, ಹೆಚ್ಚಳವಾಗುತ್ತದೆ. ನೆಕ್ಸ್ಟು ಮಾರುಕಟ್ಟೆ ವಿಸ್ತರಣೆಯಾಗುತ್ತದೆ. ಅಂತಾರಾಷ್ಟ್ರೀಯ ವ್ಯಾಪಾರ ಯಾವಾಗ ಸಂಭವಿಸುತ್ತದೋ ಆಗ ದೇಶೀಯ ಆರ್ಥಿಕ ವ್ಯವಸ್ಥೆಯಲ್ಲಿ ಸ್ಥಳೀಯ ಮಾರುಕಟ್ಟೆಗಳ ಅಭಿವೃದ್ಧಿ ಆಗ್ತವೆ, ರಾಷ್ಟ್ರೀಯ ಮಾರುಕಟ್ಟೆಗಳ ಅಭಿವೃದ್ಧಿ ಆಗ್ತವೆ, ಪ್ರಾದೇಶಿಕ ಮಾರುಕಟ್ಟೆಗಳ ಅಭಿವೃದ್ಧಿ ಆಗ್ತವೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳು ಅಭಿವೃದ್ಧಿ ಆಗ್ತವೆ. ಯಾವಾಗ ಸರಕುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಕ್ಕಂಥದ್ದು, ಆ ಸರಕುಗಳನ್ನು ಮಾರಾಟ ಮಾಡ್ತಕ್ಕಂಥದ್ದು, ಈ ಎಲ್ಲ ಚಟುವಟಿಕೆಗಳು ತೀವ್ರಗತಿಯಲ್ಲಿ ಆರಂಭ ಆಗ್ತವೆ ಯಾವಾಗ ಅಂತಾರಾಷ್ಟ್ರೀಯ ವ್ಯಾಪಾರ ಅಸ್ತಿತ್ವಕ್ಕೆ ಬಂದಂಥ ಸಂದರ್ಭದಲ್ಲಿ. ಸೊ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಜಾಗತಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ಈ ಒಂದು ಮಾರುಕಟ್ಟೆಗಳ ವಿಸ್ತರಣೆ ಸಾಧ್ಯವಾಗುತ್ತದೆ. ಎಕ್ಸ್ಪೆನ್ಷನ್ ಆಫ್ ಮಾರ್ಕೆಟ್ ಇನ್ ದಿ ಇಂಟರ್ನ್ಯಾಷನಲ್ ಟ್ರೇಡ್ ಗೈನ್ ಫ್ರಮ್ ದಿ ಟ್ರೇಡ್ ಈಸ್ ದ್ಯಾಟ್ ಇಟ್ ವೈಡ್ನೆಸ್ ಆಫ್ ದಿ ಮಾರ್ಕೆಟ್. ಜೊತೆಗೆ ಹೂಡಿಕೆಯಲ್ಲಿ ಕೂಡ ಹೆಚ್ಚಳ ಸಂಭವಿಸುತ್ತದೆ. Increases in investment. Foreign trade encourages autonomous and induced investment in the country. ಅಂದರೆ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಸ್ವತಂತ್ರ ಮತ್ತು ಪ್ರೇರಿತ ಹೂಡಿಕೆಯಲ್ಲಿ ಹೆಚ್ಚಳವಾಗುತ್ತದೆ. ಸೊ ಒಟ್ಟಾರೆ ಈ ಒಂದು ಬಂಡವಾಳ ಹೂಡಿಕೆ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಯಾವುದು, ಅಂತಾರಾಷ್ಟ್ರೀಯ ವ್ಯಾಪಾರ.
ಅಂತಾರಾಷ್ಟ್ರೀಯ ವ್ಯಾಪಾರ ಅಂತಾರೆ ಜಗತ್ತಿನ ವಿವಿಧ ಸಾರ್ವಭೌಮ ದೇಶಗಳು ನಡೀತಕ್ಕಂಥ ಈ ಒಂದು ವ್ಯಾಪಾರ. ಯಾವ ದೇಶದಲ್ಲಿ ಸರಕುಗಳನ್ನು ಉತ್ಪಾದನೆ ಮಾಡೋದಕ್ಕೆ ಪೂರಕವಾಗಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳು ಲಭ್ಯ ಇರ್ತವೋ ಆ ಒಂದು ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡು ಆ ಒಂದು ದೇಶ ಏನು ಮಾಡುತ್ತೆ, ಹೆಚ್ಚು ಪ್ರಮಾಣದಲ್ಲಿ ಸರಕುಗಳನ್ನು ಉತ್ಪಾದನೆ ಮಾಡಿ ಬೇರೆ ದೇಶಗಳಿಗೆ ರಫ್ತು ಮಾಡುತ್ತದೆ. ಈ ರೀತಿ ರಫ್ತು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಿಂದಾಗಿ ಸ್ವದೇಶದಲ್ಲಿ ಹೂಡಿಕೆ ಪ್ರಮಾಣದಲ್ಲಿ ಹೆಚ್ಚಳವಾಗುತ್ತದೆ. ಹೂಡಿಕೆ ಅಂತಂದರೆ ಅದು ಪ್ರೇರಿತ ಊಟೆ ಆಗಿರ್ಬೋದು ಅಥವಾ ಸ್ವತಂತ್ರ ಊಟೆ ಆಗಿರ್ಬೋದು. ಸ್ವತಂತ್ರ ಊಟೆ ಅಂತಾರೆ ಲಾಭದ ಪ್ರಭಾವಕ್ಕೆ ಒಳಗಾಗದೇ ಇರುವ ಊಟೆಯನ್ನು ಸ್ವತಂತ್ರ ಊಟೆ ಅಂತ ಕರಿತೀವಿ. ಲಾಭದ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥ ಊಟೆಯನ್ನು ಪ್ರೇರಿತ ಊಟೆ ಅಂತ ಕರಿತೀವಿ. ಸ್ವತಂತ್ರ ಊಟೆಯನ್ನು ಮಾಡ್ತಕ್ಕಂಥದ್ದು ಸರ್ಕಾರ ಹೂಡ್ತಕ್ಕಂಥ ಬಂಡವಾಳ ಹೂಡಿಕೆ ಯಾವುದೇ ರೀತಿಯ ಲಾಭವನ್ನು ಒಳಗೊಂಡಿರುವುದಿಲ್ಲ. ಆದರೆ ಖಾಸಗಿಯವರು ಹೂಡ್ತಕ್ಕಂಥ ಬಂಡವಾಳ ಹೂಡಿಕೆ ಲಾಭ ಪ್ರೇರಿತವಾಗಿರುತ್ತದೆ. ಒಟ್ಟಾರೆ ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಹೂಡಿಕೆ ಪ್ರಮಾಣದಲ್ಲಿ ಹೆಚ್ಚಳವಾಗುತ್ತದೆ, ಇನ್ವೆಸ್ಟ್ಮೆಂಟ್ ಪ್ರಮಾಣ ಹೆಚ್ಚಾಗುತ್ತೆ. ಹೂಡಿಕೆ ಅಂತಂದರೆ ಈಗಾಗಲೇ ಅಸ್ತಿತ್ವದಲ್ಲಿರ್ತಕ್ಕಂಥ ಬಂಡವಾಳ ಸರಕುಗಳ ಜೊತೆಗೆ ಹೊಸದಾಗಿ ಬಂಡವಾಳ ಸರಕುಗಳನ್ನು ಸೃಷ್ಟಿ ಮಾಡೋದಕ್ಕಾಗಿ ಮಾಡ್ತಕ್ಕಂಥ ವೆಚ್ಚವನ್ನು ಹೂಡಿಕೆ ಅಂತ ಕರಿತೀವಿ. ಸೊ ಒಟ್ಟಾರೆ ಇಂಟರ್ನ್ಯಾಷನಲ್ ಟ್ರೇಡಿಂದ ಡೊಮೆಸ್ಟಿಕ್ ಎಕಾನಮಿಯಲ್ಲಿ ಇಂಡ್ಯೂಸ್ಡ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಆಟೋನಮಸ್ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಏನಾಗುತ್ತೆ, ಹೆಚ್ಚಳವಾಗುತ್ತದೆ. ಮತ್ತು ಇನ್ನೊಂದು ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಲಭ್ಯವಾಗ್ತಕ್ಕಂಥ ಪ್ರಯೋಜನ ಅಂತಂದರೆ ಇತರೆ ಚಟುವಟಿಕೆಗಳಲ್ಲಿ ಅಭಿವೃದ್ಧಿ ಆಗುತ್ತದೆ. ಇತರೆ ಚಟುವಟಿಕೆಗಳು ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್ಸ್ ಅಂತಕ್ಕಂಥವು ಡೆವಲಪ್ ಆಗ್ತವೆ, ಮೂಲಸೌಕರ್ಯಗಳ ಪ್ರಮಾಣ ಹೆಚ್ಚಾಗುತ್ತದೆ. ವೆನ್ ಎ ಕಂಟ್ರಿ ಸ್ಟಾರ್ಟ್ಸ್ ಪ್ರೊಡ್ಯೂಸಿಂಗ್ ಗೂಡ್ಸ್ ಫಾರ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟಿಂಗ್ ಫಾರ್ ಡೊಮೆಸ್ಟಿಕ್ ಕನ್ಸಂಪ್ಷನ್ ದೇರ್ ಈಸ್ ಎಕ್ಸ್ಪ್ಯಾನ್ಷನ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಇನ್ ಪವರ್ ಸೆಕ್ಟರ್, ಬಿಲ್ಡಿಂಗ್ಸ್, ಹೈವೇಸ್ ಆ್ಯಂಡ್ ಬ್ರಿಡ್ಜಸ್. ಈ ರೀತಿಯ ಈ ಒಂದು ಮೂಲಸೌಕರ್ಯಗಳ ಪ್ರಮಾಣದಲ್ಲಿ ಹೆಚ್ಚಳವಾಗುತ್ತದೆ. ಯಾವಾಗ ಒಂದು ದೇಶ ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಭಾಗವಹಿಸುತ್ತದೋ ಅದರಿಂದ ದೊಡ್ಡ ಪ್ರಮಾಣದಲ್ಲಿ ಸರಕುಗಳನ್ನು ಉತ್ಪಾದನೆ ಮಾಡಬೇಕಾಗುತ್ತೆ. ಆ ಸರಕುಗಳನ್ನು ಉತ್ಪಾದನೆ ಮಾಡೋದಕ್ಕೆ ಪ್ರಾರಂಭಿಸಿದ ನಂತರ ಆ ಸರಕುಗಳನ್ನು ಸಾಗಾಟ ಮಾಡೋದಕ್ಕಾಗಿ ಈ ಒಂದು ಸಾರಿಗೆ ವ್ಯವಸ್ಥೆ ಅಭಿವೃದ್ಧಿ ಆಗಬೇಕಾಗುತ್ತೆ. ಬ್ರಿಡ್ಜಸ್ಸನ್ನು ನಿರ್ಮಾಣ ಮಾಡಬೇಕಾಗತ್ತೆ, ಬಂದರುಗಳನ್ನು ನಿರ್ಮಾಣ ಮಾಡಬೇಕಾಗತ್ತೆ, GRT ಸಾಮರ್ಥ್ಯವನ್ನು ಹೆಚ್ಚು ಮಾಡಬೇಕಾಗುತ್ತೆ, ಆ ಸರಕುಗಳನ್ನು ಬೇರೆ ದೇಶಗಳಿಗೆ ರಫ್ತು ಮಾಡಬೇಕಾಗುತ್ತೆ. ಸೊ ಇದರಿಂದ ಒಟ್ಟಾರೆ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಮೂಲ ಸೌಕರ್ಯಗಳ ಪ್ರಮಾಣ ಹೆಚ್ಚಾಗುತ್ತದೆ. ಮೂಲ ಸೌಕರ್ಯಗಳು ಅಂತಂದರೆ ಒಂದು ದೇಶದ ಪ್ರಗತಿಗೆ ಅಥವಾ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಒಂದು ಸೌಕರ್ಯಗಳನ್ನು ಮೂಲ ಸೌಕರ್ಯಗಳು ಅಂತ ಕರಿತೀವಿ. ಆ ಒಂದು ಮೂಲ ಸೌಕರ್ಯಗಳಲ್ಲಿ ಆರ್ಥಿಕ ಮೂಲಸೌಕರ್ಯಗಳು ಇದ್ದಾವೆ ಮತ್ತು ಸಾಮಾಜಿಕ ಮೂಲಸೌಕರ್ಯಗಳು ಕೂಡ ಇದ್ದಾವೆ. ಸಾಮಾಜಿಕ ಮೂಲಸೌಕರ್ಯಗಳು ಅಂತಾರೆ ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ವಸತಿ, ಕುಡಿಯುವ ನೀರು, ಇವುಗಳನ್ನು ನಾವು ಸಾಮಾಜಿಕ ಮೂಲಸೌಕರ್ಯಗಳು ಅಂತ ಕರಿತೀವಿ. ಅದೇ ರೀತಿ ನೀರಾವರಿ, ವಿದ್ಯುತ್ ಶಕ್ತಿ, ವಿದ್ಯುತ್ ಶಕ್ತಿ, ಸಾರಿಗೆ, ಸಂಪರ್ಕ, ಇವನ್ನ ನಾವು ಆರ್ಥಿಕ ಮೂಲಸೌಕರ್ಯಗಳಂತ ಕರಿತೀವಿ. ಒಟ್ಟಾರೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಈ ಒಂದು ಇತರೆ ಚಟುವಟಿಕೆಗಳ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಡೆವಲಪ್ಮೆಂಟ್ ಆಫ್ ಅದರ್ ಆಕ್ಟಿವಿಟೀಸ್. ನೆಕ್ಸ್ಟ್ ಇನ್ನೊಂದು ಪ್ರಾಥಮಿಕ ಮತ್ತು ಸೇವಾ ವಲಯದ ಅಭಿವೃದ್ಧಿ ಆಗುತ್ತದೆ. ಡೆವಲಪ್ಮೆಂಟ್ ಆಫ್ ಪ್ರೈಮರಿ ಆ್ಯಂಡ್ ಸರ್ವಿಸ್ ಸೆಕ್ಟರ್. ಫಾರಿನ್ ಟ್ರೇಡ್ ಎನ್ಕರೇಜಸ್ ದಿ ಪ್ರೈಮರಿ ಸೆಕ್ಟರ್ ಡೆವಲಪ್ಮೆಂಟ್ for the export food grains and service sector expands in the form of banks, communication, insurance, etc. ಸೊ ಒಟ್ಟಾರೆ ಈ ಒಂದು ಪ್ರಾಥಮಿಕ ವಲಯದ ಮತ್ತು ಸೇವಾ ವಲಯದ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಪ್ರಾಥಮಿಕ ವಲಯ ಅಂತಂತಂದರೆ ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಚಟುವಟಿಕೆಗಳನ್ನು ಪ್ರಾಥಮಿಕ ವಲಯ ಅಂತ ಕರಿತೀವಿ. ಅಂದರೆ ಹೈನುಗಾರಿಕೆ, ಮೀನುಗಾರಿಕೆ, ತೋಟಗಾರಿಕೆ, ಕುರಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಇವುಗಳನ್ನು ನಾವು ಪ್ರಾಥಮಿಕ ವಲಯದಲ್ಲಿ ಬರ್ತಕ್ಕಂಥ ಉತ್ಪಾದನೆ ಚಟುವಟಿಕೆಗಳಂತ ಕರಿತೀವಿ. ಹಾಗೆಯೇ ಸೇವಾ ವಲಯದಲ್ಲಿ ಸಾರಿಗೆ, ಸಂಪರ್ಕ, ವಿಜ್ಞಾನ, ತಂತ್ರಜ್ಞಾನ, ಇವನ್ನು ನಾವು ಸೇವಾ ವಲಯದಲ್ಲಿ ಬರ್ತಕ್ಕಂಥ ಈ ಒಂದು ಚಟುವಟಿಕೆಗಳಂತ ಕರಿತೀವಿ. ಸೊ ಒಟ್ಟಾರೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಈ ಒಂದು ಪ್ರಾಥಮಿಕ ವಲಯದ ಅಭಿವೃದ್ಧಿನೂ ಸಾಧ್ಯವಾಗುತ್ತದೆ. ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆಗಳ ಅಭಿವೃದ್ಧಿ ಸಾಧ್ಯ ಆಗುತ್ತೆ. ಜೊತೆಗೆ ಈ ಒಂದು ಸೇವಾ ವಲಯದ ಅಭಿವೃದ್ಧಿನೂ ಕೂಡ ಸಾಧ್ಯವಾಗುತ್ತದೆ. ಭಾರತ ಸರ್ಕಾರ ಸ್ವಾತಂತ್ರ್ಯ ಬಂದ ನಂತರ ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಹೆಚ್ಚು ಮಾಡೋದಕ್ಕಾಗಿ, ಪ್ರಾಥಮಿಕ ವಲಯವನ್ನು ಅಭಿವೃದ್ಧಿಪಡಿಸೋದಕ್ಕಾಗಿ ಮತ್ತು ಸೇವಾ ವಲಯವನ್ನು ಅಭಿವೃದ್ಧಿಪಡಿಸೋದಕ್ಕಾಗಿ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಕ್ಕಾಗಿ ಇವತ್ತು ಪ್ರೈಮರಿ ಸೆಕ್ಟರಲ್ಲಿ ಭಾಳಷ್ಟು ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ ಮತ್ತು ಸರ್ವಿಸ್ ಸೆಕ್ಟರ್ಲ್ಲೂ ಕೂಡ ನಾವು ಬದಲಾವಣೆಗಳನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಈಗ ಪ್ರಸ್ತುತ ಭಾರತವನ್ನು ಒಂದು ಎಮರ್ಜಿಂಗ್ ಎಕಾನಮಿ ಅಂತ ಕರಿತೀವಿ.
ಸೊ ಒಟ್ಟಾರೆ ಈ ಒಂದು ವಿದೇಶಿ ವ್ಯಾಪಾರದಿಂದ ಪ್ರಾಥಮಿಕ ಮತ್ತು ಸೇವಾ ವಲಯದ ಅಭಿವೃದ್ಧಿ ಅಂತಕ್ಕಂಥದ್ದು ಸಾಧ್ಯವಾಗುತ್ತದೆ. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಲಾಭ ಅಂತಾರೆ ವೆಂಟ್ ಫಾರ್ ಸರ್ಪ್ಲೇಸ್, ಆದಿಶೇಷ ಲಾಭಕ್ಕೆ ದಾರಿ ಮಾಡಿಕೊಡುತ್ತದೆ. ಅಂದರೆ ಉತ್ಪಾದನಾ ಚಟುವಟಿಕೆಗಳಲ್ಲಿ ಭಾಗವಹಿಸದೆ ಜೊಡ ಸ್ವರೂಪವನ್ನು ಹೊಂದಿದ್ದ ಭೂಮಿ, ಶ್ರಮ ಮತ್ತು ಇನ್ನಿತರ ಸಂಪನ್ಮೂಲಗಳಿಗೆ ಅಂತಾರಾಷ್ಟ್ರೀಯ ವ್ಯಾಪಾರ ಉತ್ಪಾದನಾ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಕ್ಕೆ ದಾರಿ ಮಾಡಿಕೊಡುತ್ತದೆ. ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಜಡ ಸ್ವರೂಪವನ್ನು ಹೊಂದಿರತಕ್ಕಂಥ ಈ ಒಂದು ಭೂಮಿ ಆಗಿರ್ಬೋದು, ಶ್ರಮ ಆಗಿರ್ಬೋದು, ಅಥವಾ ಇನ್ನಿತರ ಖನಿಜ ಸಂಪನ್ಮೂಲಗಳಾಗಿರ್ಬೋದು, ಈ ಒಂದು ಜಡತ್ವ ಸ್ವರೂಪವನ್ನು ಹೊಂದಿರತಕ್ಕಂಥ ಈ ರೀತಿಯ ಸಂಪನ್ಮೂಲಗಳನ್ನು ಉತ್ಪಾದನಾ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಒಂದು ರಹದಾರಿಯನ್ನು ನಿರ್ಮಾಣ ಮಾಡಿಕೊಡುತ್ತದೆ. ಯಾವುದು? ಅಂತಾರಾಷ್ಟ್ರೀಯ ವ್ಯಾಪಾರ. ಹಾಗಾಗಿ ಇದನ್ನು ಪ್ರೊಫೆಸರ್ ಆಡಮ್ ಸ್ಮಿತ್ ಅವರು ವೆಂಟ್ ಫಾರ್ ಸರ್ಪ್ಲಸ್ ಅಂತ ಹೇಳ್ತಾರೆ, ಆದಿಶೇಷ ಲಾಭಕ್ಕೆ ದಾರಿ ಮಾಡಿಕೊಡುತ್ತದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದರೆ ಜಡ ಸ್ವರೂಪ ಬಳಕೆಗೆ ಆಗದೇ ಇರತಕ್ಕಂಥ ಕೆಲವೊಂದು ನೈಸರ್ಗಿಕ ಸಂಪನ್ಮೂಲಗಳಾಗಿರ್ಬೋದು, ಮಾನವ ಸಂಪನ್ಮೂಲ ಆಗಿರ್ಬೋದು, ಕ್ಯಾಪಿಟಲ್ ರಿಸೋರ್ಸ್ ಆಗಿರ್ಬೋದು, ಇವುಗಳೆಲ್ಲನೂ ಕೂಡ ಉತ್ಪಾದನಾ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಒಂದು ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಿಸಿಕೊಡುತ್ತದೆ. ಯಾವುದು? ಅಂತಾರಾಷ್ಟ್ರೀಯ ವ್ಯಾಪಾರ. ಜೊತೆಗೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಆದಾಯದ ವಿತರಣೆ ಉಂಟಾಗುತ್ತದೆ. ಆದಾಯದ ಈ ಒಂದು ಸಮರ್ಪಕ ಹಂಚಿಕೆ ಆಗುತ್ತದೆ. ಯಾವಾಗ ಈ ಒಂದು ಶ್ರಮ ವಿಭಜನೆ ಮತ್ತು ಉತ್ಪಾದನೆ ವೈಶಿಷ್ಟ್ಯತೆಗೆ ಕಾರಣವಾಗುತ್ತದೋ ಯಾವುದು? ಅಂತಾರಾಷ್ಟ್ರೀಯ ವ್ಯಾಪಾರ. ಇದರಿಂದ ಒಂದು ದೇಶ ಆ ದೇಶದಲ್ಲಿ ಲಭ್ಯವಿರತಕ್ಕಂಥ ಹೇರಳವಾಗಿ ಲಭ್ಯವಿರತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳನ್ನು ಪೋಲಾಗದ ರೀತಿಯಲ್ಲಿ ದಕ್ಷ ರೀತಿಯಿಂದ ಬಳಕೆ ಮಾಡಿಕೊಂಡು ಹೆಚ್ಚು ಪ್ರಮಾಣದಲ್ಲಿ ಸರಕುಗಳನ್ನು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತದೋ ಆ ಒಂದು ಹೆಚ್ಚು ಪ್ರಮಾಣದ ಈ ಒಂದು ಸರಕುಗಳ ಉತ್ಪಾದನೆ ಹೆಚ್ಚಳದಿಂದ ಆ ದೇಶ ಏನು ಮಾಡುತ್ತೆ? ಬೇರೆ ದೇಶಗಳಿಗೆ ಸರಕುಗಳನ್ನು ರಫ್ತು ಮಾಡುತ್ತದೆ. ರಫ್ತು ಮಾಡುವಿಕೆಯಿಂದ ಆ ದೇಶ ಹೆಚ್ಚಿನ ಮಟ್ಟದ ಈ ಒಂದು ವಿದೇಶಿ ವಿನಿಮಯವನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ. ಹೆಚ್ಚಿನ ಮಟ್ಟದ ವಿದೇಶಿ ವಿನಿಮಯ ಗಳಿಸ್ಕೊಂಡಾಗ ಆ ಒಂದು ರಾಷ್ಟ್ರೀಯ ಆದಾಯ ಹೆಚ್ಚಾಗುತ್ತದೆ. ರಾಷ್ಟ್ರೀಯ ಆದಾಯದ ಹೆಚ್ಚಳದಿಂದ ಆ ಒಂದು ರಾಷ್ಟ್ರೀಯ ಆದಾಯವನ್ನು ಸಮರ್ಪಕ ರೀತಿಯಲ್ಲಿ ಹಂಚಿಕೆ ಮಾಡಬೇಕಾಗುತ್ತೆ. ರಾಷ್ಟ್ರೀಯ ಆದಾಯವನ್ನು ಯಾವ ರೀತಿ ಹಂಚಿಕೆ ಮಾಡಬೇಕು? ಒಟ್ಟು ರಾಷ್ಟ್ರೀಯ ಆದಾಯದ ಸೃಷ್ಟಿಯಲ್ಲಿ ಶ್ರಮದ ಪಾಲು ಎಷ್ಟು, ಅದಕ್ಕೆ ತಕ್ಕಂತೆ ಕೂಲಿಯನ್ನು ನೀಡ್ತಕ್ಕಂಥದ್ದು, ಭೂಮಿಯ ಪಾಲು ಎಷ್ಟು, ಅದಕ್ಕೆ ತಕ್ಕಂತೆ ಗೇಣಿಯನ್ನು ನೀಡ್ತಕ್ಕಂಥದ್ದು, ಮತ್ತು ಬಂಡವಾಳದ ಪಾಲು ಎಷ್ಟು, ಅದಕ್ಕೆ ತಕ್ಕಂತೆ ಬಡ್ಡಿಯನ್ನು ನೀಡ್ತಕ್ಕಂಥದ್ದು, ಸಂಘಟನೆಗೆ ಪ್ರತಿಫಲವಾಗಿ ಲಾಭವನ್ನು ಹಂಚಿಕೆ ಮಾಡ್ತಕ್ಕಂಥದ್ದು. ಈ ರೀತಿ ರಾಷ್ಟ್ರೀಯ ಆದಾಯವನ್ನು ಸಮರ್ಪಕ ರೀತಿಯಲ್ಲಿ ವಿತರಣೆ ಮಾಡೋದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಡುತ್ತದೆ. ಯಾವುದು? ಅಂತಾರಾಷ್ಟ್ರೀಯ ವ್ಯಾಪಾರ. ಜೊತೆಗೆ ಅಂತಾರಾಷ್ಟ್ರೀಯ ಮಾನ್ಯತೆ, ಇಂಟರ್ನ್ಯಾಷನಲ್ ರೆಕಗ್ನೈಸೇಷನ್ ಸಿಗುತ್ತೆ. ಅಂತಾರಾಷ್ಟ್ರೀಯ ವ್ಯಾಪಾರ ಇವತ್ತು ಕೆಲವೊಂದು ದೇಶಗಳಿಗೆ ಕೆಲವೊಂದು ಸರಕುಗಳನ್ನು ಉತ್ಪಾದನೆ ಮಾಡತಕ್ಕಂಥ ವಿಚಾರದಲ್ಲಿ ಒಂದು ಮಾನ್ಯತೆಯನ್ನು ದೊರಕಿಸಿಕೊಟ್ಟಿದೆ. ಈಗ ಫಾರ್ ಎಕ್ಸಾಂಪಲ್ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಭಾರತ ಸಾಂಬಾರ ಪದಾರ್ಥಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ, ಚಹಾವನ್ನು ಮತ್ತು ಕಾಫಿಯನ್ನು ಉತ್ಪಾದನೆ ಮಾಡ್ತಕ್ಕಂಥ ವಿಷಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆಯನ್ನು ಪಡ್ಕೊಂಡಿದೆ. ಅದೇ ರೀತಿ ನೇಪಾಳ ಸೆಣಬಿನ ಉತ್ಪಾದನೆಯಲ್ಲಿ ಮಾನ್ಯತೆಯನ್ನು ಪಡ್ಕೊಂಡಿದೆ. ವಿಯೆಟ್ನಾಂ ಭತ್ತವನ್ನು ಉತ್ಪಾದನೆ ಮಾಡ್ತಕ್ಕಂಥ ವಿಚಾರದಲ್ಲಿ ಜಾಗತಿಕ ಮಟ್ಟದಲ್ಲಿ ಮಾನ್ಯತೆಯನ್ನು ಗಳಿಸ್ಕೊಂಡಿದೆ. ಅದೇ ರೀತಿ ಮಲೇಷಿಯಾ ರಬ್ಬರ್ ಉತ್ಪಾದನೆಯಲ್ಲಿ, ಬ್ರೆಜಿಲ್ ಕಾಫಿ ಉತ್ಪಾದನೆಯಲ್ಲಿ ಮತ್ತು ಕ್ಯೂಬಾ ಸಕ್ಕರೆ ಉತ್ಪಾದನೆಯಲ್ಲಿ ಜಾಗತಿಕ ಮಟ್ಟದಲ್ಲಿ ಮಾನ್ಯತೆಯನ್ನು ಇವತ್ತು ಪಡ್ಕೊಂಡಿದೆ. ಈ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೇಶ ತನ್ನದೇ ಆಗಿರ್ತಕ್ಕಂಥ ಮಾನ್ಯತೆಯನ್ನು ಗಳಿಸ್ಕೊಳ್ಳೋದಕ್ಕೆ ಕಾರಣವಾಗಿದೆ. ಯಾವುದು? ಅಂತಾರಾಷ್ಟ್ರೀಯ ವ್ಯಾಪಾರ. ಅದೇ ರೀತಿ ಬಡತನ ನಿವಾರಣೆಗೆ ಸಹಾಯಕಾರಿಯಾಗಿದೆ. ಅಂತಾರಾಷ್ಟ್ರೀಯ ವ್ಯಾಪಾರ ಇವತ್ತು ಜಾಗತಿಕ ಮಟ್ಟದಲ್ಲಿ ರಾಷ್ಟ್ರಗಳ ಮಧ್ಯೆ ಸರಕುಗಳನ್ನು ರಫ್ತು ಮಾಡ್ತಕ್ಕಂಥ ಮತ್ತು ಸರಕುಗಳನ್ನು ಆಮದು ಮಾಡ್ಕೊಳ್ತಕ್ಕಂಥ ವಿಚಾರದಲ್ಲಿ ಸಾಕಷ್ಟು ಈ ಒಂದು ಅನುಕೂಲತೆಗಳನ್ನು ಕಲ್ಪಿಸಿಕೊಟ್ಟಿದೆ. ಇದರಿಂದ ಒಂದು ದೇಶ ಇನ್ನೊಂದು ದೇಶಕ್ಕೆ ಸರಕುಗಳನ್ನು ರಫ್ತು ಮಾಡ್ತಾ ಇದೆ ಮತ್ತು ಆ ದೇಶದಲ್ಲಿ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂಥ ಸರಕುಗಳನ್ನು ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಇದರಿಂದ ಈ ಒಂದು ಪ್ರಾಕೃತಿಕ ವಿಕೋಪಗಳಿಂದಾಗಿ ಆಹಾರ ಉತ್ಪಾದನೆ ಕಡಿಮೆಯಾಗಿ ಆಹಾರದ ಬಿಕ್ಕಟ್ಟು ಅಥವಾ ಆಹಾರದ ಕೊರತೆ ಉಂಟಾದಂಥ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಒಂದು ದೇಶ ತನಗೆ ಬೇಕಾಗಿರ್ತಕ್ಕಂಥ ಆಹಾರ ಧಾನ್ಯಗಳನ್ನು ಬೇರೆ ದೇಶಗಳಿಂದ ತರಿಸ್ಕೊಂಡು ಆ ಮುಖಾಂತರ ಈ ಒಂದು ಬಡತನ
ಅಂತ ಒಂದು ಸಮಸ್ಯೆಗೆ ಪೂರಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕೆ ಕಾರಣ ಆಗ್ತಾ ಇದೆ. ಅದೇ ರೀತಿ ರಾಷ್ಟ್ರೀಯ ಆದಾಯ ಹೆಚ್ಚಾದಾಗ ಸರ್ಕಾರ ಬಡತನದಂಥ ಒಂದು ಗಂಭೀರವಾಗಿರ್ತಕ್ಕಂಥ ಸಮಸ್ಯೆಯನ್ನು ನಿವಾರಣೆ ಮಾಡೋದಕ್ಕಾಗಿ ಹಲವಾರು ರೀತಿಯ ಈ ಒಂದು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾ ಇದೆ. ಈ ಒಂದು ಕಾರ್ಯಕ್ರಮಗಳಿಂದ ಸ್ವಲ್ಪ ಮಟ್ಟಿಗಾದರೂ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮತ್ತು ನಗರ ಪ್ರದೇಶದಲ್ಲಿರ್ತಕ್ಕಂಥ ಬಡತನ ರೇಖೆಯಿಂದ ಕೆಳಗಡೆ ಇರ್ತಕ್ಕಂಥ ಜನರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಜೊತೆಗೆ ಪಾವತಿ ಶಿಲ್ಕಿನ ಅಸಮತೋಲನ ನಿವಾರಣೆ, ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ವೆಂಟ್ ಫಾರ್ ಸರ್ಪ್ಲೇಸ್ ಅಂತಕ್ಕಂಥ ಆದಿಶೇಷ ಲಾಭಕ್ಕೆ ದಾರಿ ಮಾಡಿಕೊಡುತ್ತದೆ ಅಂತಕ್ಕಂಥ ಒಂದು ಪಾಯಿಂಟನ್ನು ನಾನು ಲಾಸ್ಟ್ ಇದರಲ್ಲಿ ಹೇಳಿದ್ದೆ. ಈ ಒಂದು ಜಡ ಸ್ವರೂಪವನ್ನು ಹೊಂದಿರತಕ್ಕಂಥ ಸಂಪನ್ಮೂಲಗಳನ್ನು ಅಂತಾರಾಷ್ಟ್ರೀಯ ವ್ಯಾಪಾರ ಬಳಕೆ ಮಾಡಿಕೊಳ್ಳಲು ಅವಕಾಶವನ್ನು ಕಲ್ಪಿಸಿಕೊಡುತ್ತದೆ. ಆ ನೈಸರ್ಗಿಕ ಸಂಪನ್ಮೂಲಗಳನ್ನು ಉತ್ಪಾದನೆ ಚಟುವಟಿಕೆಯಲ್ಲಿ ಬಳಕೆ ಮಾಡಿಕೊಳ್ಳಲು ಯಾವಾಗ ಅವಕಾಶ ಕಲ್ಪಿಸಿಕೊಡುತ್ತೋ ಆ ದೇಶ ಆ ಒಂದು ಸರಕುಗಳನ್ನು ಉತ್ಪಾದನೆ ಚಟುವಟಿಕೆಯಲ್ಲಿ ಬಳಕೆ ಮಾಡಿಕೊಂಡು ಆ ಸರಕುಗಳನ್ನು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡಲು ಸಾಧ್ಯವಾಗುತ್ತದೆ. ಇದರಿಂದ ಒಂದು ರಾಷ್ಟ್ರದ ರಫ್ತು ಪ್ರಮಾಣ ಹೆಚ್ಚಾಗುತ್ತೆ. ರಫ್ತು ಪ್ರಮಾಣದ ಹೆಚ್ಚಳದಿಂದ ಏನಾಗುತ್ತೆ, ಆ ದೇಶ ಎದುರಿಸಿರ್ತಕ್ಕಂಥ ಪಾವತಿ ಶಿಲ್ಕಿನ ಅಸಮತೋಲನ ಸಮಸ್ಯೆ ಸ್ವಲ್ಪ ಮಟ್ಟಿಗಾದರೂ ನಿವಾರಣೆ ಆಗೋದಕ್ಕೆ ಕಾರಣವಾಗುತ್ತದೆ. ಸೊ ಇದು ಒಂದು ನಾವು ಪ್ರಯೋಜನ ಅಂತಲೇ ಹೇಳ್ಬೋದು. ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಪಾವತಿ ಶಿಲ್ಕಿನ ಅಸಮತೋಲನ ಸಮಸ್ಯೆಯನ್ನೇ ಎದುರಿಸಿರ್ತಕ್ಕಂಥ ಈ ಒಂದು ದೇಶಗಳಿಗೆ ಅನುಕೂಲಕರವಾಗಿದೆ ಅಂತ ಹೇಳ್ಬೋದು. ಅದೇ ರೀತಿ ತುರ್ತು ಪರಿಸ್ಥಿತಿಗಳನ್ನು ಎದುರಿಸುವುದಕ್ಕೆ ಸಹಾಯ ಮಾಡಿಕೊಡುತ್ತದೆ. ತುರ್ತು ಪರಿಸ್ಥಿತಿಗಳು ಅಂತಾರೆ ಅದು ಬರಗಾಲ ಆಗಿರ್ಬೋದು, ಭೂಕಂಪ, ಚಂಡಮಾರುತ, ಸುನಾಮಿ, ಇನ್ನಿತರ ಪ್ರಾಕೃತಿಕ ವಿಕೋಪಗಳು ಸಂಭವಿಸಿದಂಥ ಸಂದರ್ಭದಲ್ಲಿ ಪ್ರಾಕೃತಿಕ ವಿಕೋಪಗಳು ಸಂಭವಿಸಿರ್ತಕ್ಕಂಥ ಪ್ರದೇಶಗಳಲ್ಲಿ ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತವೆ, ಕೆಲವೊಂದು ಸಮಸ್ಯೆಗಳು ಉಟ್ಕೊಳ್ತವೆ. ಅಂಥ ಒಂದು ಸಂದರ್ಭದಲ್ಲಿ ಆ ಪ್ರಾಕೃತಿಕ ವಿಕೋಪಗಳಿಗೆ ಒಳಗಾಗಿರ್ತಕ್ಕಂಥ ಜನರ ಆರ್ಥಿಕ ಸಂರಕ್ಷಣೆಗಾಗಿ ಸರ್ಕಾರಗಳು ಧಾವಿಸಬೇಕಾಗುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ದೇಶಗಳು ಅಂತಾರಾಷ್ಟ್ರೀಯ ವ್ಯಾಪಾರದ ಹೆಸರಿನಲ್ಲಿ ದೇಣಿಗೆ ರೂಪದಲ್ಲಿ ಸಾಕಷ್ಟು ಆಹಾರ ಧಾನ್ಯಗಳನ್ನು, ಸಾಕಷ್ಟು ಈ ಒಂದು ಬಂಡವಾಳವನ್ನು ಒದಗಿಸ್ಕೊಡ್ತವೆ. ಸೊ ಇದರಿಂದ ಪ್ರಾಕೃತಿಕ ವಿಕೋಪಗಳನ್ನು ಎದುರಿಸಲು ಇದು ಸಹಾಯಕಾರಿಯಾಗಿದೆ ಅಂತಲೇ ಹೇಳ್ಬೋದು. ಸೊ ಒಟ್ಟಾರೆ ತುರ್ತು ಪರಿಸ್ಥಿತಿಗಳನ್ನು ಎದುರಿಸುವುದಕ್ಕೆ ಇದು ಸಹಾಯಕಾರಿಯಾಗಿದೆ. ಅದೇ ರೀತಿ ಈ ಒಂದು ಪಾವತಿ ಶಿಲ್ಕಿನ ಅಸಮತೋಲನ ಸಮಸ್ಯೆಗೆ ನಿವಾರಣೆಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ಕೊಡ್ತಾ ಇದೆ ಯಾವುದು, ಅಂತಾರಾಷ್ಟ್ರೀಯ ವ್ಯಾಪಾರ. ಸೊ ಒಟ್ಟಾರೆ ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಜಾಗತಿಕ ಮಟ್ಟದಲ್ಲಿ ಹಲವಾರು ಮಹತ್ತರವಾಗಿರ್ತಕ್ಕಂಥ ಈ ಒಂದು ಪ್ರಯೋಜನಗಳು ಲಭ್ಯವಾಗ್ತವೆ. ಸೊ ಅಂತಾರಾಷ್ಟ್ರೀಯ ವ್ಯಾಪಾರ ಈ ಆಡನ್ ಸ್ಮಿತ್ ಹೇಳಿರೋ ಪ್ರಕಾರ ಆಗಿರ್ಬೋದು, ಡೇವಿಡ್ ರಿಕಾರ್ಡೋ ಹೇಳಿರೋ ಪ್ರಕಾರ ಆಗಿರ್ಬೋದು, ಇವರೆಲ್ಲರ ಅಭಿಪ್ರಾಯ ಒಂದೇ, ಅಂತಾರಾಷ್ಟ್ರೀಯ ವ್ಯಾಪಾರ ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಅಭಿವೃದ್ಧಿಗೆ ಕಾರಣವಾಗುತ್ತದೆ ಅಂತ ಹೇಳ್ತಾರೆ. ಓಕೆ, ಇದಿಷ್ಟು ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಜಾಗತಿಕ ಮಟ್ಟದಲ್ಲಿ ರಾಷ್ಟ್ರಗಳಿಗೆ ಲಭ್ಯವಾಗ್ತಕ್ಕಂಥ ಪ್ರಯೋಜನಗಳು. ವಂದನೆಗಳು.